ಮನುವಾದಿ RSSಗೆ ಮನುವಾದಿ RSSಗೆ ಮನುವಾದ ಅಳೆಯಲಿ ಬಿಡಿಯಲಿ ಮನುವಾದ ಅಳೆಯಲಿ ಮನುವಾದ ಅಳೆಯಲಿ ಬೇಕೇ ಬೇಕು बोलो जोर से बोलो प्यार से बोलो जोर से बोलो बेके बेको बेके बेको बेके बेको प्यार से बोलो जोर से बोलो प्यार से बोलो जोर से बोलो RSS कानून बाहर ನಡೆಗೆ RSS ಕಾನೂನು ಬಾಹಿರ ನಡೆಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಶೋಷಿತದಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಶೋಷಿತದಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಬೇಕೇ ಬೇಕು ಬೇಕೇ ಬೇಕು ಮಕ್ಕ ನೋಡ ಕಡ್ಡಿಪಟ್ಟ ಮಕ್ಕ ನೋಡ ಕಡ್ಡಿಪಟ್ಟ ಮಕ್ಕ ನೋಡ ರಾಜ್ಯ ದಲಿತ ಸಂಘರ್ಷ ಸಮಿತಿಯವರು ಇವತ್ತು ಥ್ರೂಔಟ್ ಸ್ಟೇಟ್ ರಾಜ್ಯಾದ್ಯಂತ ಏನಂತಂದರೆ ಇದು ಮನುವಾದಿಗಳ ವಿರುದ್ಧ ಪ್ರಜಾಪ್ರಭುತ್ವವಾದಿಗಳ ಪ್ರತಿರೋಧ RSSನ ಕಾನೂನು ಬಾಹಿರ ನಡೆಯನ್ನು ಖಂಡಿಸಿ ನಾವು ಏನಂತಂದರೆ ಈಗ ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಏನಂದರೆ ರಾಜ್ಯಾದ್ಯಂತ ಇವತ್ತು RSSನವರು ಸರ್ವಾಧಿಕಾರ ಧೋರಣೆಯನ್ನು ಮಾಡ್ತಾ ಇದ್ದಾರೆ. RSS ರಿಜಿಸ್ಟ್ರೇಷನ್ ಆಗಿಲ್ಲ, ಆದರೂ ಏನಂತಂದ್ರೆ ರಿಜಿಸ್ಟ್ರೇಷನ್ ಆಗಿಲ್ಲ. RSSನ ನಡವಳಿಕೆ ಇವತ್ತು ಏನಂತಂದ್ರೆ ಅದು ದಲಿತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅಸ್ಪೃಶ್ಯತೆ RSSದವರಿಂದ ಆಗ್ತಾ ಇದೆ. ಇವತ್ತು ಅದರ ಸಲುವಾಗಿ ಅಲೆಮಾರಿ, ಆದಿವಾಸಿ, ಅಲ್ಪಸಂಖ್ಯಾತ, ದಲಿತ, ಅಲ್ಪಸಂಖ್ಯಾತ ಇವರ ಎಲ್ಲರ ಮೇಲೆ ಏನಂತಂದರೆ ಇವತ್ತು RSSನವರು ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. RSS ರಿಜಿಸ್ಟ್ರೇಷನ್ ಆಗಿಲ್ಲ. ಮತ್ತೇನಂದ್ರೆ RSSನ ಏನಂತಂದರೆ ಇದು ಕೋಮುವಾದಿ ಸಂಘಟನೆ. ಅದಕ್ಕೇನಂದರೆ RSSನ್ನು ಬ್ಯಾನ್ ಮಾಡಬೇಕು. ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ RSSನ್ನು ಬ್ಯಾನ್ ಮಾಡಬೇಕು. ಯಾಕಂದರೆ RSSನಿಂದ ಇಲ್ಲಿ ದ್ವೇಷ ಮನೋಭಾವನೆ ಭಾರತದಲ್ಲಿ ಹುಟ್ಟುತ್ತಾ ಇದೆ. ಆ ದ್ವೇಷ ಮನೋಭಾವನೆಯನ್ನು ಹತ್ತಿಕ್ಕಲು ನಾವು ಇವತ್ತು ಹೋರಾಟನ ಮಾಡ್ತಾ ಇದ್ದೀವಿ. ಈ ಹೋರಾಟ ಏನಂತಂದರೆ RSSನ ಒಂದು ಸೈದ್ಧಾಂತಿಕ ನಿಲುವಿನ ಬಗ್ಗೆ ನಾವು ಹೋರಾಟನ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಬ್ರಾಹ್ಮಣರ ವಿರುದ್ಧ ಇಲ್ಲ, ಯಾವುದೇ ಜಾತಿಯ ವಿರುದ್ಧವಿಲ್ಲ. ನಾವು ಅವರ ಬ್ರಾಹ್ಮಣವಾದಿಗಳ ಏನಿದ್ದಾರಲ್ಲ, ಬ್ರಾಹ್ಮಣವಾದಿ ಸಂಘ ಏನದಲ್ಲ, ಹಿಂದುತ್ವವಾದಿಗಳ ಬಗ್ಗೆ ನಾವು ಹೋರಾಟನ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಇವತ್ತು ಜಾಗೃತರಾಗಿ ಏನಂದ್ರೆ RSSನ ಇವತ್ತು ಬಹಿಷ್ಕಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಶ್ರೀಮಂತ್ ನಡುವಿನಕೇರಿ, ಬೆಳಗಾವಿ ವಿಭಾಗೀಯ ಸಂಚಾಲಕರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇವತ್ತಿನ ದಿವಸ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತಿನ ಮನುವಾದಿಗಳ ವಿರೋಧಿಸಿ ಏನು ಇವತ್ತು ಪ್ರತಿಭಟನೆ ಮಾಡಾಕುತ್ತೇವೆ. ಈ ಕಾನೂನು ಬಾಹಿರವಾಗಿ RSS ನಡೆಯನ್ನು ಖಂಡಿಸಿ ಏನು ಇವತ್ತಿನ ಪ್ರತಿಭಟನೆ ನಮ್ಮ ರಾಜ್ಯಾದ್ಯಂತ ಮಾಡಾಕುತ್ತೇವೆ. ಇದು ಸಂಪೂರ್ಣವಾಗಿ RSSನವರು ತಮ್ಮ ಸಂಘಟನೆಯನ್ನು ನೋಂದಣಿಸಿಕೊಳ್ಳದೆ ಇವರು ಎಲ್ಲಿ ಮಟ್ಟ ನೋಂದಿಸಿಕೊಳ್ಳಂಗಿಲ್ಲ, ಅಲ್ಲಿ ಮಟ್ಟ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಹೀಗಾಗಿ ಇವರು ಬೆದರಿಕೆ ಹಾಕುತ್ತಿರುವ ಪ್ರಿಯಾಂಕಾ ಖರ್ಗೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣವಾದ ಬೆಂಬಲ ಇರ್ತೈತಿ. ಇವರು ಯಾವಾಗ ತಮ್ಮ ಮನಸ್ಥಿತಿಯನ್ನು ಬಿಟ್ಟು ನಮ್ಮ ಎಲ್ಲ ಎಲ್ಲರೂ ನಾವು ಸಮಾಜದವರು ಒಂದೇ ಅನ್ನೋ ಮನೋಭಾವ ಇಲ್ಲಿವರೆಗೆ ಬರ್ತೈತಿ, ಬರೋಂಗಿಲ್ಲೋ ಅಲ್ಲಿ ಮಟ್ಟ ನಾವು ಪ್ರತಿಭಟನೆ ಮಾಡೋದು ಬಿಡೋಂಗಿಲ್ಲ ಅಂತ ಹೇಳ್ತಾ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲು, ಪ್ರತಿಭಟನೆ ಯಶಸ್ವಿಯಾಗಲು ಆಗಮಿಸಿದಂಥ ಎಲ್ಲ ತಾಲೂಕಾ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಎಲ್ಲ ಮಹಿಳಾ ತಂಡ ಘಟಕದವರಿಗೆ ಕೂಡ ನನ್ನ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಪುಟ್ಟ ವಿರಾಮ ನೀಡುತ್ತೇನೆ. ಜೈ ಭೀಮ್. ಜೈ. ನಿಮ್ಮ ಹೆಸರು ಸರ್? ಪುಂಡ್ಲಿಕ್ ಚಲವಾದಿ, ಧಾರವಾಡ ಜಿಲ್ಲಾ ಸಂಚಾಲಕರು ಸರ್. ನೇರವಾಗಿ ಹೇಳ್ಬೇಕಂತಂದ್ರೆ ಸನ್ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಮಂತ್ರಿಗಳು, ಪಂಚಾಯತಿ ರಾಜ್ಯ ಇಲಾಖೆ, ಕರ್ನಾಟಕ ಸರ್ಕಾರ ಮಂತ್ರಿಗಳಾದಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರವ್ರಿಗೆ ಈಗೇನು RSSದವ್ರಿಗೆ ಟಾರ್ಗೆಟ್ ಮಾಡಿದ್ರಲ್ಲ, ಅದು ಏನು ನೀವು ಅದನ್ನು ಏನು ಮಾಡಕ್ಕೆ ಹೊಂಟಿದ್ರಿ? ಇವತ್ತಿಗೆ ಈ ರಾಜ್ಯವನ್ನು ಕರ್ನಾಟಕ ಸರ್ಕಾರದನ್ನ ಒಂದು ಸರ್ಕಾರ ಆಳ್ತಾ ಇದೆ, ಹೌದಾ? ಹಂಗಿರುವಾಗ ಒಬ್ಬ ಶೋಷಿತ ನಾಯಕರು ಇಂದ ಕಷ್ಟ, ಸಮಸ್ಯೆ, ದೌರ್ಜನ್ಯಗಳನ್ನು ಎದುರಿಸಿ, ಅಪಮಾನ ಅವಮಾನಗಳನ್ನು ಎದುರಿಸಿ ಅವರಿಂದ ಹೋರಾಟ ಮಾಡಿ ಅವರು ಮಂತ್ರಿ ಆಗಿದ್ದಾರ, ಹೌದಾ? ಅವರಿಂದ ಈ ರಾಜ್ಯದೊಳಗೆ 40 ಕೋಟಿ ಜನಸಂಖ್ಯೆ, 40 ಲಕ್ಷ ಜನಸಂಖ್ಯೆ ಇದೆ. ನಾವು ದಲಿತರು ನಾವೇನು ಸುಮ್ಮ ಕೊಡೋದಿಲ್ಲ. ನೀವು ಮಾಡಿದ್ದನ್ನು ನೋಡ್ಕೊಂಡು ನಾವು ಸುಮ್ಮ ಕೊಡೋಕ್ಕಾಗಲ್ಲ. ನಾವೇನಾದರೂ ಕೂಡ ನಾವು ಸಭೆ ಕರೆದ ಒಂದು ತೀರ್ಮಾನ ತೊಗೊಂಡು ಅಂತಂದ್ರೆ
ನಾವು ನಿಮ್ಗೆ ಒಂದು ಸಂದೇಶ ಕೊಡ್ತೀವಿ. ಆ ಕೈಯನ್ನು ಬಡಿಗೆ ಮೊದಲು ಫಸ್ಟ್ ಬಿಡ್ರಿ, ಅದನ್ನು ಕೈ ಒಳಗೆ ಬಡಿಗೆ ಬಿಟ್ಟು ಪೆನ್ ಕೊಡ್ರಿ. ಪೆನ್ ಕೊಡೋಂಥ ಕೆಲಸ ನೀವು ಆ ಕೆಲಸ ಮಾಡಿರಿ. ಆಗ ಇನ್ನಷ್ಟು ದೇಶ ಡೆವಲಪ್ಮೆಂಟ್ ಆಗ್ತೈತೆ ಒಂದು ನಂಬಿಕೆ ವಿಶ್ವಾಸ ಎಲ್ಲರಲ್ಲಿ ಬರ್ತೈತೆ. ನೀವು ಬಡಿಗೆ ಹಿಡಿದ್ರಿಂದ ಇವತ್ತಿಗೆ ಇಸ್ಲಾಂದವ್ರಿಗೆ ಒಂಥರ ಭಯ, ಬೇರೆದವ್ರಿಗೆ ಭಯ. ಏನು ಸಂದೇಶ ಕೊಡಕೊಂಡ್ರಿ ನೀವು ಹಿಡಿಯೋ ಬದಲಿ ಹೊರಗೆ ಜನ ಒಳ್ಳೆ ವಾಪಸ್ ತಿರುಗಿ ಬಡಿಗೆ ಹಿಡಿಯೋದೇನು ದೊಡ್ಡ ಮನುಷ್ಯನಲ್ಲ. ಅದನ್ನು ನಾವು ಯಾರಿಗೆ ನಾವು ಗೈಡ್ಲೈನ್ಸ್ ಮಾಡೋದಿಲ್ಲ. ನಾವು ಪೆನ್ ಹಿಡಿದ್ರಿ, ಪುಸ್ತಕ ಹಿಡಿದ್ರಿ, ಓದು ಬರದಿ ಒಳ್ಳೆ ಈ ದೇಶ ಕಟ್ಟೋಕ್ಕೋಸ್ಕರ ಒಳ್ಳೆ ಒಂದು ನಾವು ದೇಶ ಕಟ್ಟೋಣ ಅಂತ ನಾವು ಹೇಳ್ತೇವೆ. ಅದಕ್ಕೆ ಹಾಗಾಗಿ ನಿಮ್ಮ ತೀರ್ಮಾನಗಳನ್ನು ನೀವು ಬದಲು ಮಾಡಿಕೊಡ್ರಿ. ನಾವು ಇದರಿಂದ ನಾವು ಚಾಲೆಂಜಾಗಿ ತೊಗೊಂತೀವಿ. ನಾವು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಬಗ್ಗೆ ನೀವೇನಾದರೂ ನೀವು ಅದನ್ನು ತಲೆಯಿಂದ ನಿಮ್ಮ ತೆಗೀರಿ. ನಾವು ತಲೆಗೆ ಇಟ್ಟು ಅಂತಂದ್ರೆ ನೀವೊಂದು ಕೆಲಸ ಮಾಡಿರಿ, ನಿಮ್ಮನ್ನು ನಾವು ಎದುರಿಸ್ತೇವೆ ನೋಡ್ತೀವಿ ಅಂತ ಆದ್ರೆ ನೇರವಾಗಿ ನೀವು ಸಂದೇಶ ಕೊಡ್ರಿ. ಹೌದಾ? ರಾಜ್ಯದಲ್ಲಿ ಇರ್ತಕ್ಕಂಥ ಶೋಷಿತ ಜನಗಳು, ನಮ್ಮ ನಾಯಕರದಾರ, ಸಾಹಿತಿಗಳು, ವಿಚಾರವಾದಿಗಳು, ಬುದ್ಧಿಷ್ಟದಾರ, ಎಲ್ಲರ ಜೊತೆ ನಾವು ಮೀಟಿಂಗ್ ಮಾಡ್ಕೊತೀವಿ. ಹೌದಾ? ಒಪ್ಕೊಂತೀರಾ? ಅದು ಬೇಡ. ನೀವು ಅಂದ್ರೆ ನಾವು ಬೇಡಪ್ಪ ದೇಶ ಕಟ್ಟೋಣ ಅಂತಂದ್ರೆ ಎಲ್ಲ ಬಂದವ್ರು ಕೊಡೋಣ, ಇಸ್ಲಾಂದವ್ರು ಕೊಡೋಣ, ಹಿಂದೂಗಳು ಕೊಡೋಣ, ಬ್ರಾಹ್ಮಣರು ಕೊಡೋಣ. ಹೌದಾ? ಅಲ್ಲೇ ಕೂಡ್ಕೊಂಡು ದೇಶ ಕಟ್ಟೋಣ ತಿಳ್ಕೊಂಡು ನಾನು ಇಷ್ಟಪಡ್ತೀನಿ. ಈ ಸಂದೇಶಗಳು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. 2 ಮಾತು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಜಿಲ್ಲಾ ಕಮಿಟಿಯವರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. RSSಗೆ ಮನುವಾದಿ RSSಗೆ ಮನುವಾದ ಅಳೆಯಲಿ, ಮನುವಾದ ಅಳೆಯಲಿ, ಮನುವಾದ ಅಳೆಯಲಿ, ಬೇಕೇ ಬೇಕು. बोलो जोर से बोलो, प्यार से बोलो, जोर से बोलो, बेके बेको, बेके बेको, बेके बेको, प्यार से बोलो, जोर से बोलो, प्यार से बोलो, जोर से बोलो, RSS कानून बाहर ನಡೆಗೆ, RSS ಕಾನೂನು ಬಾಹಿರ ನಡೆಗೆ, ಬೇಕೇ ಬೇಕು.